ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಪ್ರಮುಖವಾಗಿ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರು ಚಾಮರಾಜನಗರ ಕ್ಷೇತ್ರವನ್ನ ಶತಾಯಗತಾಯವಾಗಿ ಗೆಲ್ಲೇಬೇಕು ಅಂತ ಪಣ ತೊಟ್ಟು ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಹೀಗಿರುವಾಗ ಕಾಂಗ್ರೆಸ್ನಲ್ಲಿ ಒಂದು ಮಹತ್ತರ ಬೆಳವಣಿಗೆ ಆಗ್ತಾ ಇದೆ. ಇದು ಕಾಂಗ್ರೆಸ್ಗೆ ವರದಾನವಾಗುವ ಲಕ್ಷಣಗಳು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಘಟಾನುಘಟಿ ನಾಯಕರು ಮೈಸೂರಲ್ಲಿ ಒಂದಾಗ್ತಾ ಇದ್ದಾರೆ. ಬರೋಬ್ಬರಿ 7-8 ವರ್ಷಗಳ ಮುನಿಸನ್ನ ಮಹಾನಾಯಕರು ಮರೆತಂತೆ ಕಾಣಿಸ್ತಾ ಇದೆ. ಇದು ಎಲ್ಲಿ ಬಿಜೆಪಿ ಪಾಲಿಗೆ ದುಬಾರಿ ಆಗತ್ತೆ ಅನ್ನುವಂಥದ್ದು ಪ್ರಶ್ನೆ. ಕಾವೇರಿದ ಲೋಕಸಭಾ ಚುನಾವಣಾ ಅಖಾಡ ಯಾರು ಹಾಗಾದ್ರೆ ಮರುಪಕ್ಷಕ್ಕೆ ಬರ್ತಾ ಇರೋರು ಅಥವಾ ವಾಪಸ್ ಸ್ನೇಹವನ್ನ ಬಯಸ್ತಾ ಇರೋರು ಯಾರ್ಯಾರು? ಈ ಸ್ನೇಹ ಬಿಜೆಪಿಗೆ ಹೇಗೆ ಹೊಡೆತ ಕೊಡುತ್ತೆ ನೋಡ್ತಾ ಹೋಗೋಣ. ಒಂದಾಗ್ತಾ ಇದ್ದಾರಾ ವಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಸಿಎಂ ಸಿದ್ದರಾಮಯ್ಯ. ಎಂಪಿ ವಿ ಶ್ರೀನಿವಾಸ್ ಪ್ರಸಾದ್ ಬಿಜೆಪಿಯ ಹಾಲಿ ಸಂಸದರು, ಕಳೆದ 6-7 ವರ್ಷಗಳಿಂದ ಬದ್ಧ ವೈರಿಗಳಂತಾಗಿದ್ದಂಥವರು ಇದೀಗ ಮತ್ತೆ ಮರು ಸ್ನೇಹಕ್ಕೆ ಮುಂದಾಗ್ತಾ ಇದ್ದಾರಾ? ಈಗ ಮತ್ತೆ ಒಂದಾಗ್ತಿದ್ದಾರೆ ಮೈಸೂರು ಭಾಗದ ಘಟಾನುಘಟಿ ನಾಯಕರು. ಚಾಮರಾಜನಗರದಲ್ಲಿ ಮತ್ತು ಮೈಸೂರನ್ನು ಕೂಡ ಗೆಲ್ಲಕ್ಕೆ ರಣತಂತ್ರ ಮುಂದುವರಿತಾ ಇದ್ದು ಮತ್ತೊಂದು ಹಂತ ಅನ್ನುವಂತೆ ವಿ ಶ್ರೀನಿವಾಸ್ ಪ್ರಸಾದ್ ಬೆಂಬಲ ಪಡೆಯೋಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಸದ್ಯ ರಾಜಕೀಯ ನಿವೃತ್ತಿಯನ್ನ ಪಡೆದಿದ್ದಾರೆ ವಿ ಶ್ರೀನಿವಾಸ್ ಪ್ರಸಾದ್ ಅವರು, ಅಂದ್ರೆ ಮತ್ತೆ ನಿಲ್ತಾ ಇಲ್ಲ. ಹೀಗಿರುವಾಗ ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ಮುನಿಸ್ಕೊಂಡು ಅಸಮಾಧಾನಗೊಂಡು ಅದರಲ್ಲೂ ಸಿದ್ದರಾಮಯ್ಯ ಶ್ರೀನಿವಾಸ್ ಹಾವು ಮುಂಗ್ಸಿ ಅಂತ ಇದ್ದಂಥವ್ರು ಬಿಜೆಪಿಗೆ ಹೋಗ್ತಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ಅಲ್ಲಿಂದ ನಿಂತು ಗೆಲ್ತಾರೆ ಎಂಪಿ ಚುನಾವಣೆಯಲ್ಲಿ ಕೂಡ. ಬಟ್ ಈಗ ವಯಸ್ಸಿನ ಅಂತರದಿಂದ ಅಥವಾ ವಯಸ್ಸಿನ ಕಾರಣದಿಂದ ಅವರು ಸ್ಪರ್ಧೆ ಮಾಡ್ತಾ ಇಲ್ಲ, ಬಿಜೆಪಿಯಲ್ಲೇ ಇದ್ದಾರೆ. ಬಟ್ ಅವರನ್ನ ವಾಪಸ್ ಕಣಕ್ಕೆ ತರಲು ಅಥವಾ ಚುನಾವಣಾ ಪ್ರಚಾರಕ್ಕೆ ಬಳಸ್ಕೊಳ್ಳೋಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಚಾಮರಾಜನಗರ ಟಿಕೆಟ್ ಅನ್ನ ಕಾಂಗ್ರೆಸ್ ಅಭ್ಯರ್ಥಿಗೆ ಘೋಷಣೆ ಮಾಡಿದ್ದಾರೆ. ಸುನೀಲ್ ಬೋಸ್ ಮಹಾದೇವಯ್ಯ ಅವರ ಮಗ ಒಂದು ಹರಸಾಹಸ ಪಟ್ಟು ಹಂಗು ಹಿಂಗು ಮಾಡಿ ತಂತ್ರಗಳನ್ನೆಲ್ಲ ಬಳಸಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ಕೊನೆಗೂ ಕೂಡ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಹಾದೇವಯ್ಯ ಅವರು. ಆದ್ರೆ ಈಗ ಗೆಲ್ಲುವಂತಹ ರಣತಂತ್ರ, ಕಳೆದ ಬಾರಿ ಚಾಮರಾಜನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಬಹಳ ಅಂತರ ಏನಿರಲಿಲ್ಲ. ಕೇವಲ 1,500 ಮತದ ಅಂತರದಿಂದ ಬಿಜೆಪಿ ಗೆದ್ಕೊಂಡಿತ್ತು. ಅದನ್ನ ಹೇಗಾದ್ರೂ ಮಾಡಿ ಈ ಸಲ ಕಾಂಗ್ರೆಸ್ ಕಡೆಗೆ ಒಲಿಸ್ಕೋಬೇಕು, ಕಾಂಗ್ರೆಸ್ಸೇ ಗೆಲ್ಲಬೇಕು ಅನ್ನುವಂತಹ ಪಣಕ್ಕೆ ಸಿದ್ದರಾಮಯ್ಯನೂ ಬಿದ್ದಿದ್ದಾರೆ. ಮಗನಿಗೆ ಟಿಕೆಟ್ ಕೊಡಿಸಿರುವ ಮಹಾದೇವಯ್ಯ ಅವರು ತಲೆಯಲ್ಲೂ ಕೂಡ ಅದೇ ಇದೆ. ಇದೀಗ ಸುನೀಲ್ ಬೋಸ್ ನೇರವಾಗಿ ಹೋಗಿ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಭೇಟಿಯಾಗಿರುವಂಥದ್ದು ಸಾಕಷ್ಟು ರಾಜಕೀಯ ಬೆಳವಣಿಗೆಗೆ ಕಾರಣವಾಗ್ತಾ ಇದೆ. ಒಂದು ವೇಳೆ ಎಲ್ಲಾ ಮುನಿಸನ್ನ ಮರೆತು ವಾಪಸ್ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಕೈ ಚಿಹ್ನೆಗೆ ಸಹಾಯ ಮಾಡ್ತಾರಾ, ಬೆಂಬಲವನ್ನ ಕೊಡ್ತಾರಾ, ಸಪೋರ್ಟ್ ಮಾಡ್ತಾರಾ, ಪ್ರಚಾರದ ಕಣದಲ್ಲಿ ಧುಮುಕ್ತಾರಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಒಂದು ವೇಳೆ ಹಾಗಾದ್ರೆ ಕಾಂಗ್ರೆಸ್ಗೆ ನಿಜಕ್ಕೂ ದೊಡ್ಡ ಮೈಲೇಜ್. ಬಿಜೆಪಿಗೆ ಇದರಿಂದ ಆಗುವ ಹಿನ್ನಡೆ ಏನು ಅನ್ನೋದಕ್ಕಿಂತ ಕಾಂಗ್ರೆಸ್ ಪಡೆದುಕೊಳ್ಳುವಂತಹ ಬೆಂಬಲ ಮತ್ತು ಅದು ಆ ಬೆಂಬಲ ಮತಗಳಾಗಿ ಹೇಗೆ ಕನ್ವರ್ಟ್ ಆಗುತ್ತೆ, ನಂಬರ್ಸ್ಗಳು ಹೇಗೆ ಗೈನ್ ಆಗುತ್ತೆ, ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆ ಮೈಸೂರಲ್ಲಿ ಯಶಸ್ವಿಯಾದಂಗೆ ಕಾಣಿಸ್ತಾ ಇದೆ. ಮೈಸೂರು ಚಾಮರಾಜನಗರದಲ್ಲಿ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ. ಕೆಪಿ ನಾಗರಾಜ್, ಮೈಸೂರಿಗೆ ಹೋಗಿ ತಂಗಿದಂತಹ ಸಿದ್ದರಾಮಯ್ಯ ಅವರು ಬರೀ ರೆಸ್ಟ್ಗಲ್ಲ, ಖಂಡಿತವಾಗ್ಲೂ ಇಂತಹದ್ದೇ ತಂತ್ರಗಾರಿಕೆಗೆ ಅನ್ನುವಂಥದ್ದು ಅವ್ರು 2-3 ದಿನದಿಂದ ಯಾವಾಗ ಹೋದ್ರು ಆಗಿಂದಲೂ ಕೂಡ ಮಾತನಾಡಲಾಗ್ತಾ ಇತ್ತು. ಇದೀಗ ಮತ್ತೊಂದು ಹೆಜ್ಜೆ ಅನ್ನುವಂತೆ ಈ ಮರು ಸ್ನೇಹ ಕಾಂಗ್ರೆಸ್ಗೆ ಯಾವ ರೀತಿಯ ಲಾಭವನ್ನ ತಂದು ಕೊಡ್ಬೋದು ಅಂತ? ನಿನ್ನೆ ರಾತ್ರಿ ಮೈಸೂರಿನಲ್ಲಿ ಆಗಿರುವಂಥ ಈ ರಾಜಕೀಯವಾದಂತಹ ಬೆಳವಣಿಗೆ ಒಂದು ರೀತಿಯಾಗಿ ಕಾಂಗ್ರೆಸ್ನ ಮಾಸ್ಟರ್ ಸ್ಟ್ರೋಕ್ ಅಂತಲೇ ಹೇಳ್ಬೋದು ವಿದ್ಯಾ. ಯಾಕಂದರೆ ಪ್ರಮುಖವಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಕಳೆದ 6-7 ವರ್ಷಗಳಿಂದಲೂ ಕೂಡ ಸಿದ್ದರಾಮಯ್ಯನವರು ಜೊತೆಗೆ ಡಾಕ್ಟರ್ ಎಸ್ ಸಿ ಮಹದೇವಪ್ಪರ ಜೊತೆಗೆ ಸಂಪೂರ್ಣವಾಗಿ ಸ್ನೇಹವನ್ನು ಕಳೆದುಕೊಂಡಿದ್ರು ಮತ್ತು ಒಂದು ರೀತಿಯಾಗಿ ಆವು ಮುಗಿಸಿರಿ ರೀತಿಯಲ್ಲಿ ಅವರಿಬ್ಬರು ಕೂಡ ಆಗಿದ್ರು. ಹೀಗಾಗಿ ಬಿಜೆಪಿ ಅದರ ಅಡ್ವಾಂಟೇಜನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಪಡೆದುಕೊಳ್ಳುವಂಥ ಪ್ರಯತ್ನಗಳನ್ನು ಕೂಡ ಮಾಡಿತ್ತು. ಒಂದು ಹಂತದಲ್ಲಿ ಅದು ಯಶಸ್ವಿ ಕೂಡ ಆಗಿತ್ತು. ಯಾಕೆಂದರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಗೆದ್ದಿದ್ರು. ಆದರೆ ಈಗ ಮತ್ತೆ ಶ್ರೀನಿವಾಸ್ ಪ್ರಸಾದ್ ಅವರು ಜೊತೆಗೆ ಸಿದ್ದರಾಮಯ್ಯವರು ಮತ್ತು ಮಹದೇವಪ್ಪ ಮೂವರು ಕೂಡ ಒಂದಾಗುವಂಥ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾಕೆಂದರೆ ನಿನ್ನೆ ರಾತ್ರಿ ಏನು ಡಾಕ್ಟರ್ ಎಸ್ ಸಿ ಮಹದೇವಪ್ಪರ ಪುತ್ರ ಮತ್ತು ಕಾಂಗ್ರೆಸ್ನ ಹೆಚ್ಚು ಕಡಿಮೆ ಅವರೇ ಕಾಂಗ್ರೆಸ್ ಟಿಕೆಟ್ ಪಡಿತಾ ಇರುವಂಥದ್ದು ಚಾಮರಾಜನಗರ ಕ್ಷೇತ್ರದಲ್ಲಿ. ಅವರು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ರಣತಂತ್ರದ ಹಿಂದೆ ಖುದ್ದು ಸಿದ್ದರಾಮಯ್ಯ ಇರುವಂಥದ್ದು ಸ್ಪಷ್ಟ. ಯಾಕಂದರೆ ಕಳೆದ 3 ದಿನಗಳಿಂದಲೂ ಕೂಡ, ಇವತ್ತು ಕೂಡ ಸಿದ್ದರಾಮಯ್ಯವರು ಮೈಸೂರಿನಲ್ಲೇ ಇದ್ದಾರೆ, ಕಳೆದ 3-4 ದಿನಗಳಿಂದಲೂ ಕೂಡ ಸಿದ್ದರಾಮಯ್ಯವರು ಮಾಡ್ತಾ ಇರುವಂಥದ್ದೇ ಇಂಥದ್ದೇ ಸ್ಟ್ರಾಟಜಿ. ಆದರೆ ನನಗೆ ಬಹಳ ಅಚ್ಚರಿ ಅಂತ ಅನ್ನಿಸ್ತಾ ಇರುವಂಥದ್ದು ಚುನಾವಣೆ ಇಷ್ಟರ ಮಟ್ಟಿಗೆ ಸಿದ್ದರಾಮಯ್ಯವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯವರು ಒಂದು ಹಂತದಲ್ಲಿ ಸ್ನೇಹವನ್ನು ಕಳೆದುಕೊಂಡ್ಬಿಟ್ರೆ ಆ ಮರು ಸ್ನೇಹವನ್ನು ಅವರು ಮಾಡೋದೇ ಇಲ್ಲ. ಆದರೆ ಶ್ರೀನಿವಾಸ್ ಪ್ರಸಾದ್ ಅವರ ವಿಚಾರದಲ್ಲಿ ಇವರೇ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಲ್ಲ, ಖುದ್ದು ಸಿದ್ದರಾಮಯ್ಯವರು ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದಾರೆ. ಈ ಮೂಲಕವಾಗಿ ಚಾಮರಾಜನಗರ ಮತ್ತು ಮೈಸೂರು ಈ ಎರಡೂ ಭಾಗದಲ್ಲೂ ಕೂಡ
ಕೂಡ ಗೆಲ್ಲಬೇಕು ಅನ್ನುವಂಥದ್ದು. ಶ್ರೀನಿವಾಸ್ ಪ್ರಸಾದ್ ಅವರು ರಾಜಕೀಯವಾಗಿ ಮೊನ್ನೆ ರಿಟೈರ್ಮೆಂಟ್ ತಗೊಂಡಿರ್ಬೋದು, ಆದರೆ ಅವರಿಗೆ ದಲಿತ ಸಮುದಾಯದಲ್ಲಿ ಬಹಳ ದೊಡ್ಡ ಮಟ್ಟದ ಹೋಲ್ಡ್ ಇರುವಂಥದ್ದು ಸ್ಪಷ್ಟ. ಯಾಕಂದರೆ ಅವರು ಕಳೆದ 40-45 ವರ್ಷಗಳಲ್ಲಿ ಈ ಭಾಗದಲ್ಲಿ ಬಹಳ ದೊಡ್ಡ ನಾಯಕರು ಮತ್ತು ದಲಿತ ಸಮುದಾಯದ ಒಂದಷ್ಟು ಮತಗಳು ಏನು ಹೆಚ್ಚು ಕಡಿಮೆ ಕಾಂಗ್ರೆಸ್ಗೂ ತಿರುಗಿಸ್ಬೋದು, BJPಗೂ ತಿರುಗಿಸ್ಬೋದು. ಆ ಥರದ ಒಂದು ಶಕ್ತಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಇರುವಂಥದ್ದು ಸತ್ಯ. ಹೀಗಾಗಿ ಇಂಥದ್ದೊಂದು ಮಾಸ್ಟರ್ ಸ್ಟ್ರೋಕನ್ನು ಕಾಂಗ್ರೆಸ್ ನಿನ್ನೆ ರಾತ್ರಿ ಹೊಡೆದಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ KP ನಾಗರಾಜ್. ಸೊ ಇದೀಗ ಮತ್ತೊಂದು ಹೆಜ್ಜೆ ಕಾಂಗ್ರೆಸ್ನಲ್ಲಿ ಅನ್ನುವಂತೆ ಹಳೆ ಸ್ನೇಹವನ್ನ ಅಥವಾ ಹಳೆ ಸ್ನೇಹ ಏನು ಮುಗ್ದೋಗಿತ್ತು ಅದನ್ನ ಮರುಜೀವ ಕೊಡೋಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇದರ ಪಾಸಿಟಿವ್ ಮತ್ತು BJPಗಾಗೋ ನೆಗೆಟಿವ್ ಮುಂದಿನ ದಿನಗಳಲ್ಲಿ ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ.